ದಾವಣಗೆರೆ ಬಾಗಲಕೋಟೆ ವಿಧಾನಸಭೆ ಬೈ ಎಲೆಕ್ಷನ್ ಸಂಬಂಧ ಉಸ್ತುವಾರಿ ಸಮಿತಿ ರಚನೆ 31 ಜನರಿಗೆ ಜವಾಬ್ದಾರಿ ಕೊಡಲಾಗಿದೆ. ಉಪಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ 2 ಕ್ಷೇತ್ರಗಳಿಗೆ ಸಮಿತಿ ರಚನೆಯನ್ನು ಮಾಡಿದ್ದಾರೆ. 140 ಶಾಸಕರಿರುವ ಸುಭದ್ರ ಸರ್ಕಾರ ಕಾಂಗ್ರೆಸ್. ಈಗೇನಾದರೂ 2 ಬಿಜೆಪಿ ಒಡಕೊಂಡು ಹೋದ್ರೆ 138 137. ಹಾಗಾಗಿ ಯಾರೂ ನಮ್ಮ ಕ್ಷೇತ್ರವನ್ನು ದೋಚಿಕೊಂಡು ಹೋಗಬಾರದು ಅಂತ ಹೇಳಿ ಕಾಂಗ್ರೆಸ್ ಒಂದು ತರಹದ ಬುದ್ಧಿವಂತಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ 2 ಕ್ಷೇತ್ರಗಳಿಗೆ ಸಮಿತಿ ರಚನೆ ಮಾಡಿದ್ದಾರೆ. 2 ಕ್ಷೇತ್ರಗಳಿಗೆ 16 ನಾಯಕರನ್ನು ಒಳಗೊಂಡ ಉಸ್ತುವಾರಿ ಸಮಿತಿ. ಬಾಗಲಕೋಟೆಗೆ ವಸಂತಕುಮಾರ್, ದಾವಣಗೆರೆಗೆ ಮಂಜುನಾಥ ಭಂಡಾರಿ ಇಬ್ಬರನ್ನ ಸಂಚಾಲಕರನ್ನಾಗಿ ನೇಮಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ನಿಧನ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆಗಬೇಕು. ಮಾಜಿ ಸಚಿವ ವಿಎಸ್ ಮೇಟಿ ನಿಧನ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಆಗಬೇಕು. 2 ಕ್ಷೇತ್ರಗಳಿಗೆ ಶೀಘ್ರದಲ್ಲೇ ಉಪಚುನಾವಣೆ. ದಾವಣಗೆರೆ ಬಾಗಲಕೋಟೆ ವಿಧಾನಸಭೆ ಬೈ ಎಲೆಕ್ಷನ್. ಅಲ್ಲೊಂದು ಸಮಿತಿ ರಚನೆ ಆಗಿದೆ. ಇಲ್ದಲೇ ಇದ್ರೆ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಡುತ್ತೆ. 31 ಜನರಿಗೆ ಜವಾಬ್ದಾರಿ ಕೊಡಲಾಗಿದೆ. 31 ಜನರಿಗೆ. ಕೆಪಿಸಿಸಿ ಅಂಗಳಕ್ಕೆ ನಿಯೋಗಗಳು ಬರಬಾರ್ದು ಲಾಬಿ ಮಾಡೋದಕ್ಕೆ. ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಪದ್ಧತಿ ಹೆಂಗಂತ ಕೇಳಿದ್ರೆ, ಒಂದೊಂದು ಸಮುದಾಯದಲ್ಲಿ 24 ಬಣಗಳಿರ್ತವೆ. ಒಬ್ಬ ತಲೆ ಇವ ಎದುರುಗಡೆ ಇರ್ತಾನೆ, ಇನ್ನೊಂದು 20-25 ಜನ ಹಿಂದ್ಗಡೆ ಸೀದಾ ಕೆಪಿಸಿಸಿಗೆ ನುಗ್ಗೋದು, ಅಥವಾ ಕೆಪಿಸಿಸಿ ಅಧ್ಯಕ್ಷರು ಯಾರು ಇರ್ತಾರೋ ಅವ್ರ ಮನೆಗೆ ಹೋಗೋದು. ಅವರ ಮನೆಗೆ ಹೋಗಿ ತೆಳುವಾದ ಧ್ವನಿಯಲ್ಲಿ ಮಾತನಾಡೋದು. ಈ ಬಾರಿ ನಮ್ಮವರಿಗೆ ಅವಕಾಶ ಕೊಡಬೇಕು, ಇದೊಂದು ಬಾರಿ ನಮ್ಮವರಿಗೆ ಅವಕಾಶ ಕೊಡಬೇಕು. ಇವೆಲ್ಲ ಹೈಡ್ರಾಮಗಳಾಗ್ತವೆ. ಆ ಕಾರಣಕ್ಕೋಸ್ಕರ ಏನು ಮಾಡುತ್ತೆ, ಒಂದೊಂದು ಸಮಿತಿ ರಚನೆ ಮಾಡುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ನೀವೇ ಬಗೆಹರಿಸ್ಕೊಳ್ಳಿ, ಪ್ರತಿಯೊಂದನ್ನು ನಮ್ಮ ಕಿವಿಗಳಿಗೆ ಇಡೋದಕ್ಕೆ ಬರಬೇಡಿ. ಅತ್ಯಂತ ಸೂಕ್ಷ್ಮವಾದಂತಹ ವಿಧಾನಸಭಾ ಕ್ಷೇತ್ರಗಳು ದಾವಣಗೆರೆ. ಶಾಮನೂರು ಶಿವಶಂಕರಪ್ಪರ ಜೀವಿತಾವಧಿ ಕಾಲದಲ್ಲಿ ಅದು ಸೂಕ್ಷ್ಮ ಪ್ರದೇಶ ಆಗಿರಲಿಲ್ಲ. ಅವರ ಮರಣದ ನಂತರ ಈಗ ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರಗಳಾಗಿದೆ. ಅದು ಕಾರಣ ಅಲ್ಲಿ ಈಗಿನ ಪ್ರಸಕ್ತ ವರ್ತಮಾನದ ಪೊಲಿಟಿಕಲ್ ಚಲನವಲನಗಳು ಸ್ವಲ್ಪ ಸೂಕ್ಷ್ಮ ಅಂತ ಕರೆಸಿಕೊಳ್ಳೋದಕ್ಕೆ ಕಾರಣವಾಗಿದೆ. ಇನ್ನು ಮೇಟಿ ನಿಧನದ ಹಿನ್ನೆಲೆ ತೆರವಾದಂತಹ ಬಾಗಲಕೋಟೆ, ಅಲ್ಲಿಯೂ ಕೂಡ ಯಾವುದೇ ತರಹದ ಸಣ್ಣ ಕಲಹಗಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಸಮಿತಿ ಒಂದು ಪಕ್ಷದ ಪ್ರೋಟೋಕಾಲ್ ಭಾಗವಾಗಿ ಇರುತ್ತೆಯಾದರೂ ಕೂಡ ಈ 2 ಭಾಗಗಳಲ್ಲಿ ಅದು ಅನಿವಾರ್ಯ. ಸಮಿತಿ ರಚನೆ ಮಾಡಲಾಗಿದೆ. 31 ಸದಸ್ಯರನ್ನು ನೇಮಕ ಮಾಡಲಾಗಿದ್ದು ಅವರ ಎಲ್ಲರ ಹೆಗಲ ಮೇಲೂ ಜವಾಬ್ದಾರಿ ಕೊಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ 2 ಕ್ಷೇತ್ರಗಳಿಗೆ ಸಮಿತಿ ರಚನೆ ಮಾಡಿದ್ದಾರೆ. 2 ಕ್ಷೇತ್ರಗಳಿಗೆ 16 ನಾಯಕರನ್ನು ಒಳಗೊಂಡ ಉಸ್ತುವಾರಿ ಸಮಿತಿ. ಬಾಗಲಕೋಟೆಗೆ ವಸಂತಕುಮಾರ್, ದಾವಣಗೆರೆಗೆ ಮಂಜುನಾಥ ಭಂಡಾರಿ. ಇವರಿಬ್ಬರ ಕಮಾಂಡಿಂಗ್ ಪವರ್ ಹೆಂಗಿರುತ್ತೆ ಅನ್ನೋದು ಎಲೆಕ್ಷನ್ ಮುಗಿದ ಫಲಿತಾಂಶ ಬಂದಾಗಲೇ ಗೊತ್ತಾಗೋದು. ಇಬ್ಬರನ್ನ ಸಂಚಾಲಕರನ್ನಾಗಿ ನೇಮಿಸಿ ಆದೇಶ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ನಿಧನ. ಅದರ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಇನ್ನು ಮಾಜಿ ಸಚಿವ ಮೇಟಿ ನಿಧನದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ವಿಧಾನಸಭೆಯಲ್ಲೂ ಕೂಡ ಎಲೆಕ್ಷನ್ ನಡೆಯುತ್ತೆ. 2 ಕ್ಷೇತ್ರಗಳಿಗೆ ಶೀಘ್ರದಲ್ಲೇ ಬೈ ಎಲೆಕ್ಷನ್ ಆಗುತ್ತೆ. ಈ ಬೈ ಎಲೆಕ್ಷನ್ ಭಾಗವಾಗಿ ಸಮಿತಿ ರಚನೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.